Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ತನಿಖೆ ಯಾವುದಾದ್ರೂ ಆಗಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ನನ್ನ ಪತಿಯ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಶಿವಮೊಗ್ಗದಲ್ಲಿ ಮೃತ ಚಂದ್ರಶೇಖರ್ ಅವರ ಪತ್ನಿ ಹೇಳಿದ್ದಾರೆ. ನನ್ನ ಪತಿಯ ಸಾವಿಗೆ ನ್ಯಾಯ ಸಿಗಬೇಕು. ಯಾರೇ ತಪ್ಪಿತಸ್ಥರಾಗಲಿ, ತನಿಖೆ ಯಾರೇ ಮಾಡಲಿ, ಅಲ್ಟಿಮೇಟ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು. ನನ್ನ ಪತಿಗೆ ಅವರ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಡೆತ್ ನೋಟ್ನಲ್ಲಿ ಬ್ಯಾಂಕ್ ಅಧಿಕಾರಿ ಹೆಸರೆಲ್ಲ ಉಲ್ಲೇಖ ಆಗಿದೆಯಲ್ಲ, ಇದರ ಬಗ್ಗೆ ಕವಿತಾ ಅವರು ಮಾತನಾಡಿದ್ದಾರೆ. ಆದರೆ ಇದುವರೆಗೂ ಬ್ಯಾಂಕ್ ಅಧಿಕಾರಿ ಬಂಧನನೇ ಆಗಿಲ್ಲ. ಅವರ ಹೆಸರು ಡೆತ್ ನೋಟ್ನಲ್ಲಿ ಬಹಳ ಮುಖ್ಯವಾಗಿದೆ. ಬ್ಯಾಂಕ್ ಅಧಿಕಾರಿ ಅರೆಸ್ಟ್ ಮಾಡಬೇಕು ಅಂತ ಕವಿತಾ ಅವರು. ಕಚೇರಿಯಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ಸತ್ಯ ಹೊರಬರಲಿ, ಸತ್ಯ ಹೊರಗೆ ಬರಬೇಕು, ನ್ಯಾಯ ಸಿಗಬೇಕು ಅಂತ ಚಂದ್ರಶೇಖರ್ ಅವರ ಪತ್ನಿ ಆಗಿರುವಂಥ ಕವಿತಾ ಹೇಳಿದ್ದಾರೆ. ನಾನು ಸಿಎಂ ಬಳಿ ಇಷ್ಟೇ ಮನವಿ ಮಾಡೋದು, ದಯವಿಟ್ಟು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ. ಮೊದಲು ಆ ಬ್ಯಾಂಕ್ ಅಧಿಕಾರಿಯನ್ನು ಉಲ್ಲೇಖ ಆಗಿದ್ದ ಹೆಸರು, ಆತನನ್ನ ಅರೆಸ್ಟ್ ಮಾಡಿ ಅಂತ ಈಗ ಪತ್ನಿ ಕವಿತಾ ಹೇಳಿದ್ದಾರೆ. ತನಿಖೆ ಯಾರು ಬೇಕಾದರೂ ಮಾಡಲಿ, ನಮಗೇನು ನ್ಯಾಯ ಸಿಗಬೇಕು ಅಂತ ಹೇಳಿದ್ದಾರೆ. ಅವರಲ್ಲಿ ಕೆಲಸ ಮಾಡ್ತಾರೆ. ಕೆಲಸ ಮಾಡ್ತಾರೆ MPM ಕ್ಲೋಸ್ ಆಗಿತ್ತು, ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ರಿ. ಏನು ಬೇಸಿಕ್ ಸ್ಯಾಲ್ರಿ 30,000 ಅದರಲ್ಲೇ ಅವರು ಅಲ್ಲಿ ಅದು ಮಾಡ್ತಾರೆ. ನಾವು ಮನೆ ಸಮೇತ ಶಿಫ್ಟ್ ಮಾಡಿರಲಿಲ್ಲ, ಇಲ್ಲೇ ಇದ್ವಿ. ಸ್ವಂತ ಮನೆಯಲ್ಲಿ ಇರೋದೀಗ ಸ್ವಂತ ನಮ್ಮ ಮಾವರು ಕಟ್ಸಿದ್ದೀವಿ. ಹೀಗಾಗಿ ಸ್ವಲ್ಪ ದಿನಗಳ ಹಿಂದೆ ಈ ಥರ ಪ್ರಶ್ನೆಗಳು ಹಾಕೋದ್ರ ಬಗ್ಗೆ ಯಾವುದಾದ್ರೂ ಹೆಸರುಗಳು ಆ ಥರ ಏನಾದರೂ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀರಾ? ಎಂಥದ್ದು ಏನು ಹೇಳಿಲ್ಲ. ಸೊ ಇದು ಕವಿತಾ ಅವರು ಚಂದ್ರಶೇಖರ್ನ ಅವರ ಪತ್ನಿ ಹೇಳಿರುವಂಥ ವಿಚಾರ. ನನ್ನ ಪತಿಯ ಸಾವಿಗೆ ನ್ಯಾಯ ಸಿಗಬೇಕು. ಜೊತೆಗೆ ಆ ಡೆತ್ ನೋಟಲ್ಲಿ ಉಲ್ಲೇಖ ಆಗಿರುವಂಥ ಬ್ಯಾಂಕ್ ಅಧಿಕಾರಿ, ಸೊ ಅವ್ರನ್ನ ಇನ್ನೂ ಕೂಡ ಅರೆಸ್ಟ್ ಯಾಕೆ ಮಾಡಿಲ್ಲ? ಯಾಕಂದರೆ ಅವ್ರಿಗೆಲ್ಲ ಅವಳಿಗಿನ ವಿಚಾರ ಗೊತ್ತಿರೋದು, ಡೆತ್ ನೋಟ್ ನೋಡಿದಾಗ ಗೊತ್ತಾಗುತ್ತೆ ಏನಾಗಿದೆ ಅಸಲಿಯಾಗಿ, ಯಾಕೆ ಇಂಥ ಒಂದು ನಿರ್ಧಾರಕ್ಕೆ ಚಂದ್ರಶೇಖರನ್ ಹೋದರು. ಸೊ ಅದರ ಸತ್ಯ ಹೊರಗೆ ಬರಬೇಕು ಅಂತಂದರೆ ಬ್ಯಾಂಕ್ ಅಧಿಕಾರಿಯನ್ನು ಅರೆಸ್ಟ್ ಮಾಡಬೇಕು ಅಂತ ಕವಿತಾ ಹೇಳಿದ್ದಾರೆ. ಇನ್ನು ಇದೇ ಕೇಸ್ಗೆ ಸಂಬಂಧಪಟ್ಟ ಹಾಗೆ, ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪ್ರಕರಣದಲ್ಲಿ ಯಾರನ್ನೂ ಕೂಡ ರಕ್ಷಣೆ ಮಾಡುವಂತ ಪ್ರಶ್ನೆ ಇಲ್ಲ, ಕಾನೂನು ರೀತಿಯಲ್ಲಿ ಕ್ರಮ ತೆಗೆದುಕೊಳ್ತೇವೆ ಅಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಯಾರನ್ನೂ ರಕ್ಷಣೆ ಮಾಡಲ್ಲ. 16 ಕಂಪನಿಗಳಿಗೆ ಹಣ ವರ್ಗಾವಣೆ ಆಗಿದೆ ಸರ್. ಹೇಳಪ್ಪ ಹೇಳ್ರಿ, ಇಲ್ಲಿ ನಾವು ಯಾರಿಗೂ ರಕ್ಷಣೆ ಮಾಡಕ್ ಹೋಗಲ್ಲ. ಕಾನೂನು ರೀತಿಯ ಕ್ರಮ ತಗೊಳ್ತೀವಿ. ಅವರು ಯಾರೇ ಆಗಿರಲಿ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.